ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ತಾಯಿ ಚಾಮುಂಡೇಶ್ವರಿ ಈಗ ಕಣ್ಣು ಬಿಡ್ತಾ ಇರೋದಂತೂ ಸತ್ಯ. ದರ್ಶನ್ ಸರ್ ಅವರ ಮೇಲೆ ಕರುಣೆ ತೋರ್ತಾ ಇರೋದು ಸತ್ಯ. ದರ್ಶನ್ ಸರ್ ಅಭಿಮಾನಿಗಳು ಸಂಭ್ರಮದ ದಿನವನ್ನ ಹತ್ತಿರಕ್ಕೆ ತಾಯಿ ಚಾಮುಂಡೇಶ್ವರಿ ತೆಗೆದುಕೊಂಡು ಬರ್ತಾ ಇರೋದು ಸತ್ಯ. ಬನ್ನಿ, ಈ ಚಾರ್ಜ್ ಶೀಟ್ ನಲ್ಲಿ ತಪ್ಪು ಮಾಹಿತಿ ಉಲ್ಲೇಖ ಮಾಡಿದಂತಹ ಆ ತನಿಖಾ ಅಧಿಕಾರಿ ಯಾರು? ದರ್ಶನ್ ರವರನ್ನ ಸಿಕ್ಕಾಕಿಸಲೇಬೇಕು, ಜೈಲು ಗಟ್ಟಿಸಲೇಬೇಕು, ಜೈಲಿನಲ್ಲೇ ಹುಟ್ಟಿಸಿ ಹಾಕಬೇಕು ಅನ್ನುವಂಥದ್ದು ತನಿಖಾ ಅಧಿಕಾರಿಯ ಲೆಕ್ಕಾಚಾರ ಆಗಿತ್ತ? ಈ ತನಿಖಾ ಅಧಿಕಾರಿಯ ಹಿಂದೆ ಯಾರ್ಯಾರು ಇದ್ರು, ಏನೇನು ನಡೀತಾ ಇದೆ, ಸವಿಸ್ತಾರವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ಈ ಒಂದು ವಿಚಾರವನ್ನ ಬೆಳಕಿಗೆ ತಂದಿರುವ ವಕೀಲ ಯಾರು, ಎಲ್ಲವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತನಾಡ್ತಾ ಇರೋದು ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ ಧ್ವನಿ ಎತ್ತಿ ನಿಲ್ಲುವ ನಾನು ಒಬ್ಬ ಕನ್ನಡದ ಪ್ರಜೆಯಾಗಿ ನಿಮ್ಮ ಮುಂದೆ ಈ ಸತ್ಯವನ್ನ ಬಯಲು ಮಾಡ್ತಾ ಇದ್ದೇನೆ. ಅಷ್ಟಕ್ಕೂ ದರ್ಶನ್ ಸರ್ ಅಂತಕ್ಕಂಥ ಒಬ್ಬ ಅತ್ಯಂತ ಕನ್ನಡ ಚಿತ್ರರಂಗದ ಮೇರು ನಟನಿಗೆ ಆಗ್ತಿರ್ತಕ್ಕಂತಹ ಅನ್ಯಾಯವನ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಭಯ ಇನ್ನೊಂದು ಮತ್ತೊಂದು ನನಗಿಲ್ಲ, ಆಯ್ತಾ? ನೇರವಾಗಿ ವಿಚಾರಕ್ಕೆ ಹೋಗೋಣ. ಇಂಥ ಕಿಡಿಗೇಡಿಗಳನ್ನ ನಾವು ತೋರಿಸ್ತಾನೆ ಇರಬೇಕು, ಅಂದ್ರೇನೆ ಸಮಾಜ ಇನ್ನಷ್ಟು ತಿದ್ದಿಕೊಳ್ಳಿಕ್ಕೆ ಹೋಗ್ತದೆ. ಇವರೆಲ್ಲ ಅಧಿಕಾರಿಗಳು, ಇವರಿಗೆಲ್ಲ ಅಧಿಕಾರ ಬೇರೆ ಕೇಳು. ಬನ್ನಿ, ದರ್ಶನ್ ಸರ್ ಅವರನ್ನ ಯಾವ್ಯಾವ ರೀತಿ ಏನೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದರ್ಶನ್ ಸರ್ ಅಭಿಮಾನಿಗಳು, ನೀವು ಬಹಳ ಕಾಳಜಿಪೂರ್ವಕವಾಗಿ ನೋಡ್ರಿದನ್ನ, ನಿಮಗೆ ಗೊತ್ತಾಗ್ತದೆ ಏನೇನು ನಡೆದದ. ಲಾಸ್ಟ್ ಈ ವಿಡಿಯೋ ಮುಗಿಯೋ ಹಂತದೊಳಗ ನಿಮ್ಮ ಮನಸ್ಸಿನೊಳಗ ನೀವ ತಿಳ್ಕೊಂಡು ಬಿಡ್ತೀರಿ ದರ್ಶನ್ ಸರ್ ಅಪರಾಧಿಯೋ ನಿರಪರಾಧಿಯೋ ಅಂತ ಹೇಳಿ ನಿಮಗ ಮನಸ್ಸಿಗೆ ಗೊತ್ತಾಗ್ತದೆ. ಬನ್ರಿ, ಹಾಗಾದ್ರೆ ನಾನು ಹೇಳ್ತಾ ಹೋಗ್ತೀನಿ ಏನೈತಿ ಅಂತೇಳಿ. 8 ಫೋನ್ಗಳನ್ನ ಸೀಸ್ ಮಾಡಲಾಗಿತ್ತು ಆರೋಪಿಗಳ ಕಡೆಯಿಂದ. ಈ 8 ಫೋನ್ಗಳನ್ನ ಸೀಸ್ ಮಾಡಲಾದ ಸ್ಥಳ ಯಾವುದು ಅಂತ ಪರಿಶೀಲನೆ ಮಾಡಿದಾಗ ಕಾಮಾಕ್ಷಿಯ ಪಾಳ್ಯದ ಪೊಲೀಸ್ ಠಾಣೆಯಲ್ಲಿ ಈ ಒಂದು 8 ಫೋನ್ಗಳನ್ನ ನಾವು ಸೀಸ್ ಮಾಡಿದ್ದೀವಿ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಎಲ್ಲಿ ಹೇಳಿ? ಚಾರ್ಜ್ ಶೀಟ್ ನಲ್ಲಿ, ಪೊಲೀಸ್ ಚಾರ್ಜ್ ಶೀಟ್ ಇರುತ್ತಲ್ಲ, ಆ ಚಾರ್ಜ್ ಶೀಟ್ ನಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಕಾಮಾಕ್ಷಿ ಪಾಳ್ಯದಲ್ಲಿ ನಾವು 8 ಫೋನ್ಗಳನ್ನ ಸೀಸ್ ಮಾಡಿದ್ದೇವೆ ಅಂತ ಹೇಳಿ. ಆ 8 ಫೋನ್ಗಳ ಸೀಸ್ ಆದ ಸ್ಥಳಕ್ಕೂ ಮತ್ತು ಆ ಸೀಸ್ ಆದ ಸ್ಥಳದಲ್ಲಿ ಹೊಡೆದ ಆರೋಪಿಗಳ ಫೋಟೋಗೂ ಒಂದಕ್ಕೊಂದು ವ್ಯತ್ಯಾಸ ಇದೆ. ಕಾಮಾಕ್ಷಿ ಪಾಳ್ಯದ ಸ್ಟೇಷನ್ ನಲ್ಲಿ ಇರ್ತಕ್ಕಂಥ ಟೈಲ್ಸ್ ಅಂದ್ರೆ ಪರಸಿ ಅಂತ ಕರಿತೀವಲ್ಲ, ಪರಸಿ, ಆ ಪರಸಿ ಚೇಂಜ್ ಇದೆ. ಮತ್ತು ಆರೋಪಿಗಳನ್ನ ನಿಲ್ಲಿಸಿ 8 ಫೋನ್ಗಳನ್ನ ಸೀಸ್ ಮಾಡಿದ ಸ್ಥಳದಲ್ಲಿರುವ ಪರಸಿಗಳು ಚೇಂಜ್ ಇದೆ. ಟೈಲ್ಸ್ ಅಂತ ಕರಿತೀವಿ. ಈ ಟೈಲ್ಸ್ಗಳು ಚೇಂಜ್ ಆಗಿರೋದ್ರಿಂದ ಅನುಮಾನ ಹುಟ್ಟು ಹಾಕಿದ್ದೆ, ಅನುಮಾನ ತೆಗೆದುಕೊಂಡಿದ್ದೆ ಇಲ್ಲಿದಾರ ನೋಡಿ, DS ಸುಧನ್ವಾ ಅಂತೇಳಿ. DS ಸುಧನ್ವಾ ವಕೀಲರು ಪವನ್ ಆರೋಪಿಯ ವಕೀಲರಾಗಿದ್ದಾರೆ. ಇವರು ಇದರ ಬಗ್ಗೆ ಒಂದು ಪ್ರಶ್ನೆಯನ್ನ ಧ್ವನಿ ಎತ್ತಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ನೀವು ಉಲ್ಲೇಖಿಸಿದ್ದಕ್ಕೂ ಮತ್ತು ಫೋಟೋವನ್ನ ಹಿಡಿದಿಟ್ಟುಕೊಂಡಿರುವುದಕ್ಕೂ ವ್ಯತ್ಯಾಸ ಇದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿ ತಪ್ಪು ಮಾಹಿತಿಯನ್ನ ನೀಡಿದ್ದೀರಿ ಮತ್ತು ಮಾಡಿರುವ ನಿಜವಾದ ತನಿಖೆಯನ್ನ ಮುಚ್ಚಿಟ್ಟಿದ್ದೀರಿ. ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದಾಗ ಗಿರೀಶ್ ನಾಯಕ್ ಎಂಬ ಪೊಲೀಸ್ ತನಿಖಾ ಅಧಿಕಾರಿ ಕೈ ಕಟ್ಟಿ ನಿಂತಿದ್ದಾನೆ. ಕೈ ಕಟ್ಟಿ ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ನ್ಯಾಯಾಲಯಕ್ಕೆ DS ಸುಧನ್ವಾ ಎಂಬ ವಕೀಲರು, ಪವನ್ ಆರೋಪಿಯ ವಕೀಲರು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಬರೆದಿದ್ದಾರೆ. ಗಿರೀಶ್ ನಾಯಕ್ ತನಿಖಾ ಅಧಿಕಾರಿ ಎಂಬ ಇವನನ್ನು ನೀವು ಅಪರಾಧಿಯನ್ನಾಗಿ ಮಾಡಬೇಕು. ರೇಣುಕಾ ಸ್ವಾಮಿಯ ದರ್ಶನ್ ರವರಿಗೆ ಸಂಬಂಧಪಟ್ಟ ಕೇಸ್ನಲ್ಲಿ ಚಾರ್ಜ್ ಶೀಟ್ ನಲ್ಲಿ ತಪ್ಪು ಮಾಹಿತಿ ಉಲ್ಲೇಖಿಸಿ ಈ ಆರೋಪಿಗಳ ಮೇಲೆ ಕುತಂತ್ರ ಎಸಗಲು ಈ ಗಿರೀಶ್ ನಾಯಕ್ ಒಂದು ತಂತ್ರ ಹೂಡಿದ್ದಾನೆ ಅಂತ ಹೇಳಿ ಈಗ DS ಸುಧನ್ವಾ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ದೊರಕ್ತಾ ಇದೆ. ನಿಮಗೆ ಈಗ ಗೊತ್ತಾಯ್ತು ಏನೇನು ನಡೆದಿದೆ ಅನ್ನುವಂಥದ್ದು ವಿಚಾರ ಸಂಗತಿಗಳು ನಿಮಗೆ ಈಗಾಗಲೇ ಕಾಣಿಸ್ಕೊಳ್ತು. ಈಗ ಈ ವಿಚಾರದಲ್ಲಿ ನಾವು ಇನ್ನೊಂದಿಷ್ಟು ಕಲೆಯನ್ನ ಹಾಕಿದಾಗ ಬಂದಂಥದ್ದೇನಪ್ಪ ಅಂದ್ರೆ, ತಪ್ಪು ಮಾಹಿತಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿ ನಿಜವಾದ ಮಾಹಿತಿಯನ್ನ ಫೋಟೋಶೂಟ್ ನಲ್ಲಿಟ್ಟು ಈ ರೀತಿ ಬೇರೆ ಬೇರೆ ಆಟವನ್ನ ಆಡಿದಂತಹ ಪೊಲೀಸ್ ತನಿಖಾ ಅಧಿಕಾರಿ ಗಿರೀಶ್ ನಾಯಕ್ ಈತನನ್ನ ಅಪರಾಧಿ ಎಂದು ಪರಿಗಣಿಸಿ ಅಂತ ಹೇಳಿ DS ಸುಧನ್ವಾ ಒಂದು ಅರ್ಜಿಯನ್ನು ಸಲ್ಲಿಸದನ್ನ ನಾವು ನೋಡಿದ್ದೀವಿ. ಇನ್ನೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಾಕ್ಷಿಗಳು ಸಿಗತಾ ಇದೆಯೋ ಇಲ್ವೋ ಎಂಬ ವಿಳಂಬ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ.
ಎಲ್ಲ ವಕೀಲರಿಗೂ ಕೂಡ ಕಾಡ್ತಾ ಇರುವಂತಹ ಒಂದು ವಿಚಾರ, ನಡೀತಾ ಇರ್ತಕ್ಕಂತಹ ಟ್ರಯಲ್ಸ್ ಆರಂಭದಲ್ಲಿ ದರ್ಶನ್ ರವರಿಂದ ಒಂದು ಆದರೂ ಕನ್ಫರ್ಮ್ ಆಗಿ ಸಾಕ್ಷಿ ಸಿಕ್ಕಿದೆಯಾ ದರ್ಶನ್ ರವರಲ್ಲಿ ಇದ್ದಾರೆ ಅಂತ. ಇನ್ನೂ ಕೂಡ ಸಾಕ್ಷಿಗಳು ಒಂದು ಸಾಕ್ಷಿಯೂ ಕೂಡ ಸಿಕ್ಕಿಲ್ಲ ಅನ್ನುವ ಲೆಕ್ಕಾಚಾರವೇ ಇದೆ. ಮತ್ತು 271 ಸಾಕ್ಷಿಗಳಿದೆ ದರ್ಶನ್ ರವರ ವಿರುದ್ಧ. 271 ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ತನಿಖಾ ಅಧಿಕಾರಿಗಳು ನ್ಯಾಯಾಲಯದ ಮುಂದಿಡಲಿದ್ದಾರೆ ಅಂತ ಹೇಳಿ ಬೊಬ್ಬೆ ಹಾಕಿದಂತಹ ಇವತ್ತಿನ ಮಾಧ್ಯಮಗಳು ಕೂಡ ಈಗ ಇದೇ ವಿಚಾರವನ್ನ ಬಿತ್ತರಿಸ್ತಾ ಇದೆ. ರೇಣುಕಾ ಸ್ವಾಮಿಯ ಕೇಸ್ನಲ್ಲಿ ಅತಿ ದೊಡ್ಡ ತಿರುವಾಗಿದೆ. ದರ್ಶನ್ ರವರಿಗೆ ಒಳ್ಳೆಯದಾಗುವ ಕಾಲ ಬಂದಿದೆ ಅಂತ. ಆವತ್ತು ದರ್ಶನ್ ರವರನ್ನ ಹಾಗೆ ದರ್ಶನ್ ಹೀಗೆ ಅಂತ ಏಕವಚನದಲ್ಲೇ ಪ್ರಸಾರ ಮಾಡಿದ ಮಾಧ್ಯಮಗಳು ಇವತ್ತು ದರ್ಶನ್ ರವರಿಗೆ ಒಳ್ಳೆಯ ಕಾಲ ಬರಲಿದೆ ಅಂತ ಈಗ ಪ್ರಸಾರ ಮಾಡ್ತಿವೆ. ನೀವು ಅರ್ಥ ಮಾಡಿಕೊಳ್ಳಿ, ದರ್ಶನ್ ರವರು ತಪ್ಪು ಮಾಡಿದ್ದಾರೆ, ದರ್ಶನ್ ರವರು ತಪ್ಪೇ ಮಾಡಿದ್ದಾರೆ ಅಂತ ಹೇಳಿದಂತಹ ಇವತ್ತಿನ ಜನರು ದರ್ಶನ್ ರವರಿಗೆ ಒಳ್ಳೆಯ ಕಾಲ ಬರುತ್ತಿದೆ ಅಂತ ಹೇಳ್ತಾರೆ ಅಂದ್ರೆ ದರ್ಶನ್ ರವರ ಮೇಲೆ ಎಷ್ಟೆಲ್ಲ ಗೂಬೆ ಕೂರಿಸಲಾಗಿತ್ತು, ದರ್ಶನ್ ರವರನ್ನ ಹೇಗೆಲ್ಲ ಸಿಕ್ಕಾಕಿಸಬೇಕೆಂಬ ರಣತಂತ್ರವು ನಡೆದಿತ್ತು, ದರ್ಶನ್ ರವರ ಈ ಒಂದು ಮಹತ್ವದ ಕೇಸ್ನಲ್ಲಿ ದರ್ಶನ್ ರವರು ಕನ್ನಡ ಚಿತ್ರರಂಗದಿಂದ ದೂರ ಉಳಿದು ಬಿಡಬೇಕು ಅನ್ನುವಂತ ಕುತಂತ್ರ ಇತ್ತ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತಾ ಇದೆ, ಅದೇನು, ಗಿರೀಶ್ ನಾಯಕ್ ಪೊಲೀಸ್ ತನಿಖಾಧಿಕಾರಿ ಯಾಕೆ ಈ ರೀತಿ ತಪ್ಪು ಚಾರ್ಜ್ ಶೀಟ್ ಅನ್ನು ಉಲ್ಲೇಖ ಮಾಡಿದ್ದಾರೆ? ತಪ್ಪು ಚಾರ್ಜ್ ಶೀಟ್ ಅನ್ನು ಉಲ್ಲೇಖ ಮಾಡಿದ್ದಕ್ಕಾಗಿ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ, ಅಥವಾ ಈ ಪೊಲೀಸ್ ತನಿಖಾಧಿಕಾರಿಗೆ ಎಲ್ಲಿಂದಾದ್ರೂ ಏನಾದ್ರೂ ಸಿಕ್ಕಬಿಟ್ಟಿದೆಯಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಿದೆ. ಏನಾದ್ರೂ ಅಂದ್ರೆ ಏನು, ಕಂತೆ ನೋಟ್ ಸಿಕ್ಕಿದೆಯಾ ಗೊತ್ತಿಲ್ಲ. ನಾವು ಅನ್ಕೊಳ್ತಾ ಇದ್ದೀವಿ ಸಾಮಾನ್ಯವಾಗಿ. ಈಗ ಒಬ್ಬ ವ್ಯಕ್ತಿಗೆ ಅನಿಸುತ್ತಲ್ಲ, ಹಂಗೆ ನಮಗೂ ಅನಿಸುತ್ತೆ ದರ್ಶನ್ ತಪ್ಪು ಮಾಡಿದ್ದಾನೆ ಅಂತ ಈ ಮಾಧ್ಯಮಗಳಿಗೆ ಅನಿಸಿ ದರ್ಶನ್ ರವರನ್ನ ಹೇಗೆ ಬೇಕೋ ಹಾಗೆ ಮಾತಾಡಿದ್ರಲ್ಲ, ಅವ್ರಿಗನಿಸಿದಂಗ ನಮಗೂ ಅನಿಸುತ್ತೆ. ಯಾಕಂದ್ರೆ ನಾವು ಅವು ಹರಿದ್ರು ರಕ್ತ ರೀ, ನಾವು ಮನುಷ್ಯನ ಅದೀವ್ರಿ, ನಾವೇನು ದನ ಅಲ್ರಿ. ಹಂಗಾಗಿ ನಮಗೂ ಅನಿಸ್ತೈತ್ರಿ ಹಿಂಗ ನಡ್ದೈತೇನೋ ಅಂತ ಹೇಳಿ. ನಾಚಿಕೆ ಆಗಬೇಕ್ರಿ, ನಿಮ್ಮ ಜನ್ಮಕ್ಕ ನಾಚಿಕೆ ಆಗಬೇಕ್ರಿ. ಇಂಥ ಒಬ್ಬ ಅತ್ಯಂತ ನಿಷ್ಕಲ್ಮಶವಿಲ್ಲದಂತಹ ತನ್ನ ಸಾಧನೆಯನ್ನ ಮಾಡಿಕೊಂಡು ತನ್ನ ಸಾಧನೆಯ ಬೆಳಕಿನಲ್ಲಿ ಎಷ್ಟೋ ಚಿಕ್ಕ ಪುಟ್ಟ ಕಲಾವಿದರಿಗೆ ಬೆಳಕ ದರ್ಶನವಾಗಿ ನಿಂತ್ಕೊಂಡಿರೋದೇ ದರ್ಶನ್ ಸರ್. ಅವರ ಮೇಲೆ ಹೇಗೆ ಬೇಕೋ ಹಾಗೆ ಮಾತಾಡಿದ್ರಿ, ಏಕವಚನದಲ್ಲಿ ಪ್ರಸಾರ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರಿ. ಇವತ್ತು ಅದೇ ಪ್ರಸಾರ ಮಾಡ್ತೀರಿ ದರ್ಶನ್ ಸರ್ ಅವರಿಗೆ ಒಳ್ಳೆಯ ಕಾಲ ಬಂದಿದೆ ಅಂತ. ಹಾಗಾದ್ರೆ ನಿಮಗೆ ಗೊತ್ತಿತ್ತ ಅವತ್ತು ದರ್ಶನ್ ಸರ್ ಅವರು ಕೆಟ್ಟವರು ಅಂತ? ಇವತ್ತು ತಾಯಿ ಚಾಮುಂಡೇಶ್ವರಿ ಕೇವಲ ಒಂದು ಕೈ ಹಸ್ತಾಂತರದಿಂದ ಆಶೀರ್ವಾದ ಮಾಡಿದ್ದಕ್ಕೆ ಬೂದಿಯಲ್ಲಿ ಮುಚ್ಚಿದ್ದ ಕೆಂಡ ಬೆಳಕಿಗೆ ಬಂದಿದೆ. ಇನ್ನು ಮೇಲೆ ಕೆಲವೇ ದಿನಗಳಲ್ಲಿ ಇನ್ನೂ ಸತ್ಯಾಂಶಗಳು ಹೊರಬರುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಅಂದ್ರೆ ಏನು, ದರ್ಶನ್ ಶೌರ್ಯ ಅಂದ್ರೆ ಏನು, ದರ್ಶನ್ ತಾಕತ್ತೇನು, ದರ್ಶನ್ ಅಂದ್ರೆ ಒಳ್ಳೆಯತನದಲ್ಲಿ ಬದುಕಿದ ನಾಯಕ ಹೇಗೆ ಇದ್ದ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇದೇ ಮಾಧ್ಯಮಗಳು ಕೆಲವೇ ದಿನಗಳಲ್ಲಿ ಪ್ರಸಾರ ಮಾಡ್ತವೆ. ಎಂತಹ ನಾಮರ್ಥ ನನ್ನ ಮಕ್ಕಳು ಇವತ್ತು ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ನೇರವಾಗಿ ಇನ್ನೊಂದು ವಿಚಾರ ಇದೆ, ಆ ವಿಚಾರ ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಏನೇನಿದೆ, ಇನ್ನು DS ಸುಧನ್ವಾ ಹಾಕಿದಂತ ಅರ್ಜಿ ಏನ್ ನಡೀತಾ ಇದೆ, ಹೇಗೆ ಮುಂದುವರಿತಾ ಇದೆ, ಮೂವ್ ಆಗ್ತಾ ಇದೆ. ಈ ಗಿರೀಶ್ ನಾಯಕ್ ಪೊಲೀಸ್ ಅಧಿಕಾರಿಯನ್ನ ಒಬ್ಬ ಅಪರಾಧಿಯನ್ನಾಗಿ ಮಾಡಿ ಅಂತ ಅರ್ಜಿಯನ್ನ ಈಗಾಗಲೇ ಸಲ್ಲಿಸಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ತಪ್ಪು ಮಾಹಿತಿಯನ್ನು ಕೂಡ ಕೊಡಲಾಗಿದೆ ಮತ್ತು 8 ಫೋನ್ಗಳನ್ನು ಸೀಸ್ ಆದ ಸ್ಥಳಗಳನ್ನು ಬದಲಾಯಿಸಿ ದಿಕ್ಕು ತಪ್ಪಿಸಲಾಗಿದೆ. ತನಿಖಾ ಅಧಿಕಾರಿಗಳಿಂದ ತಪ್ಪು ತಡೆಗಳು ನಡೀತಿವೆ. ಯಾಕೆ ಏನು ಅಂತ ಇದನ್ನ ನ್ಯಾಯಾಲಯ ಕೂಡ ಪರಿಶೀಲನೆ ಮಾಡುವ ಹಂತದಲ್ಲಿದೆ. ಈಗ ಟೋಟಲ್ ಆಗಿ ನಾವು ಆಲೋಚನೆಗಳನ್ನು ಮಾಡಿದಾಗ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇನ್ನು ಹೊರಬರುವುದು ಮತ್ತು ನಿರಪರಾಧಿಯಾಗಿ ಹೊರಬರುವುದು ಕೆಲವೇ ಹಂತಿನ ದಿನಗಳು ಮಾತ್ರ ಕಾಯಬೇಕಾಗಿದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಒಬ್ಬ ನಿರಪರಾಧಿಯಾಗಿ ಹೊರಗಡೆ ಬರುವ ಸಾಧ್ಯತೆಗಳು ಬಹಳಷ್ಟಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಆದಂತಹ ತಪ್ಪು ತಡೆಗಳನ್ನ ಯಾವ ರೀತಿ ಕಾನೂನು ಪರಿಶೀಲನೆ ಮಾಡುತ್ತೆ, ಯಾವ ರೀತಿ ಕಾನೂನು ಯಾವ ಪೊಲೀಸ್ ತನಿಖಾಧಿಕಾರಿಗಳಿಗೆ ಮತ್ತು ಆರೋಪಿತರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತದೆ ನ್ಯಾಯಾಲಯ, ಅದನ್ನು ನಾವು ಗೌರವಿಸಲೇಬೇಕಾಗ್ತದೆ. ಈಗಂತೂ ನಮಗೆ ಗೊತ್ತಾಗಿರುವಂಥದ್ದು ಮಟ್ಟಿಗೆ, ತಿಳಿದಿರುವಂತಹ ಮಟ್ಟಿಗೆ ಈ ರೀತಿ ತನಿಖಾ ಅಧಿಕಾರಿಗಳೇ ಎಡವಟ್ಟನ್ನ ಮಾಡಿದರೆ ಮುಂದೆ ಯಾರನ್ನ ನಂಬಿ ಈ ಒಂದು ಪ್ರಜಾಪ್ರಭುತ್ವ ನಡೆಯಬೇಕಾಗಿದೆ, ಯಾರನ್ನ ನಂಬಿ ಈ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರ್ತಕ್ಕಂತಹ
ಪ್ರಜೆಗಳು ಮುಂದುವರಿಬೇಕಾಗಿದೆ ಎನ್ನುವಂಥದ್ದು ಕೂಡ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಒಂದು ವಿಚಾರ ಎಲ್ಲರಿಗೂ ಕೂಡ ತಲುಪಿಸಬೇಕಾದಂತಹ ಕರ್ತವ್ಯ ನನ್ನದಾಗಿತ್ತು. ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿಮಾನಿಗಳಿಗೆ ತಲುಪಿಸಲೇಬೇಕಾದಂತಹ ಕರ್ತವ್ಯ ನನ್ನದು. ಯಾಕಂತಂದ್ರೆ ಅವರ ಪ್ರೀತಿ, ವಿಶ್ವಾಸ ಮತ್ತು ನ್ಯಾಯ, ನೀತಿ, ಸಂಸ್ಕಾರದಲ್ಲಿ ಇರತಕ್ಕಂತಹ ಆ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ನಾನು ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೀನಿ. ಸತ್ಯವನ್ನ ಬೂದಿಯಲ್ಲಿ ಇದ್ದ ಕೆಂಡದಂತೆ ನಾನು ಎತ್ತರಿಸಿ ತೋರಿಸ್ತಾನೆ ಇರ್ತೀನಿ. ಗಾಳಿ ಬಿಟ್ಟಾಗ ಬೂದಿಯಲ್ಲಿರುವ ಕೆಂಡ ಬೆಂಕಿಯಾಗಿ ಕಾಣಿಸುತ್ತೆ. ತಾಯಿ ಆ ಚಾಮುಂಡೇಶ್ವರಿಯ ಆಶೀರ್ವಾದ ದರ್ಶನ್ ರವರ ಮೇಲೆ ಒಂದಿಷ್ಟು ಬಂದು ಆ ಬೆಳಕಿನ ಆಶೀರ್ವಾದ ಬಿದ್ದಾಗ ಸತ್ಯ ಕೂಡ ಬಯಲಾಗ್ತಾ ಇದೆ. ಇದೇ ರೀತಿ ಸತ್ಯ ಬಯಲಾಗ್ತಾ ಇರುತ್ತೆ. ನಾನು ಇದೇ ರೀತಿ ಸತ್ಯ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರ್ತೀನಿ. ನೀವು ನಿಮ್ಮ ಒಂದು ಪ್ರೀತಿಯ ಕೈ ಹಸ್ತಾಂತರದಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಲವ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಕೂಡ